ಏನಾಗಿದ್ರೆ ಇನ್ನು ತಕ್ಕೋಬೋದು ಅಂತ ನೋಡೋದು. ಹಂಗೆ ಇವೆಲ್ಲ ATM ಕಾರ್ಡ್ ಇದ್ದಂಗೆ ಇಂಥ ಭಕ್ತರು ಸುಮಾರು ಒಬ್ಬನೇ ಒಬ್ಬ ಭಕ್ತ ಒಂದು ವರ್ಷಕ್ಕೆ ಬೇಕಾಗ್ತಕ್ಕಂಥ ಸುಮಾರು 15 ಲಕ್ಷ ರೂಪಾಯಿ ಮಕ್ಕಳಿಗೆ ಸೋಪು ಎಣ್ಣೆ ಪೇಸ್ಟ್ ಮೊದಲು ಮಾಡಿ 12 ತಿಂಗಳನ್ನು ಕೂಡ ದಾಸೋಹವನ್ನು ಮಾಡ್ತಾ ಇದ್ದಾರೆ. ನಾವು ಬರೀ ಅಕ್ಕಿ ಜೋಳ ತರಕಾರಿ ಮಾಸ್ಟರ್ ಪಗಾರ ಕಟ್ಕೊಂಡು ಹೋದರೆ ಸಾಕಾಯ್ತು. ಹಾಗಾದ್ರೆ ಅದನ್ನು ಕೂಡ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ ಇವತ್ತಿನ ಮಳೆ ಬೆಳೆ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ತೊಂದರೆದಾಯಕ ಆಗಿರೋದ್ರಿಂದ ಮಕ್ಕಳಿಂದ ನಿರೀಕ್ಷೆ ಮಾಡಲಿಕ್ಕೆ ಏನೂ ಆಗೋದಿಲ್ಲ. ಸುಮಾರು 75 ಅನಾಥ ಮಕ್ಕಳಿರೋದ್ರಿಂದ ಅವ್ರಿಗಂತೂ ಫ್ರೀಯಾಗೇ ನಾವು ಓದಿಸಬೇಕಾಗ್ತಾ ಇದೆ. ಅಂಥ ನಿಟ್ಟಿನೊಳಗೆ ಇವತ್ತು ದಿವಸ ಎಲ್ಲ ದಾನಿಗಳ ಮೇಲೇನೆ ಇಂಥ ಗುರುಕುಲ ನಡೀತಾ ಇದೆ. ಅನ್ನದಾನ ಪರಂ ದಾನ, ವಿದ್ಯಾದಾನ ಮದ ಪರಂ, ಅನ್ನೇ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಶ ವಿದ್ಯೆಯ ಅನ್ನೋ ಹಾಗೆಯೇ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂದರೆ ಅನ್ನದಾನ. ಹಾಗಾದರೆ ಅನ್ನದಾನಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ವಿದ್ಯಾದಾನ. ಅದಕ್ಕೆ ಅಂಥ ವಿದ್ಯಾದಾನ ಮಾಡಬೇಕಪ್ಪ ಅಂತ ಕೇಳಿದ್ರೆ ಅನ್ನದಾನಗಳಿದ್ದರೆ ಮಾತ್ರ ಸಾಧ್ಯ ಆಗ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ನೋಡಿ, ಇಷ್ಟು ದೂರದಿಂದ ಗದಗದಿಂದ ಅದು ಬೆಳಗ್ಗೆನೆ ಇವತ್ತು ದಿವಸ ಇಷ್ಟು ದೂರ ಹುಡುಕೊಂಡು ನಮ್ಮನ್ನೆಲ್ಲ ಬಂದಿದ್ದಾರಪ್ಪ ಅಂತ ಕೇಳಿದ್ರೆ ನನಗೆ ಅನಿಸ್ತಾ ಇದೆ, ಇಲ್ಲಿರ್ತಕ್ಕಂಥ ಮಕ್ಕಳು ಯಾರು ಅನಾಥರಲ್ಲ, ಯಾರು ಬಡವರಲ್ಲ, ಯಾರು ನಿರ್ಗತಿಕರಲ್ಲ. ನಾವು ಕೂಡ ಇಂಥವೆಲ್ಲ ತಂದೆ ತಾಯಿಗಳಿರಬೇಕಾದ್ರೆ ನಾವು ಓದೋದು ಅಷ್ಟೇ ಕೆಲಸ ಅಂತಕ್ಕಂಥದ್ದು ಭಾವನೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಇವತ್ತು ದಿವಸ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿ ಇವರೆಲ್ಲ ನಿಮ್ಮ ಜೊತೆಗೆ ಇರ್ತಾರೆ, ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿ, ವಿಶೇಷವಾಗಿ ಇವತ್ತು ನಮ್ಮ ಸತೀಶ್ ಕುಂಬಾಳೆ ಡಾಕ್ಟರು ಬಹಳ ದೊಡ್ಡ ಕೆಲಸ ಕಾಯಕ ಜೀವಿಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಆಗ್ತದೆ. ಅವರ ಒಂದು ಮಾತಿಗೆ ಇಷ್ಟೊಂದು ಜನ ಎಲ್ಲ ಬಂದಾರಪ್ಪ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಅಂದರೆ ಅವರು ಕೂತು ಬಿಟ್ಟರೆ ಸಾಕಿ ನಮಗೆಲ್ಲವೂ ಕೂಡ ಸಿಕ್ಕಂಗೆ ಆಗ್ತಾ ಇದೆ, ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ಬಂದಾರಪ್ಪ ಅಂತ ಕೇಳಿದ್ರೆ ನಮಗೆ ನಮ್ಮ ಸತೀಶ್ ಕುಂಬಾಳೆ ಡಾಕ್ಟರೇ ಕಾರಣ ಅಂತ ಇದ್ರು. ಖಂಡಿತವಾಗಿ ನಾನು ಕೂಡ ಇವತ್ತು ಹುಲ್ಕೋಟೆಯ ನ್ಯಾಚುರೋಪತಿ ಹಾಸ್ಪಿಟಲಲ್ಲಿ 10 ದಿವಸ ಇದ್ದು ಬಂದೆ. ಆ 10 ದಿವಸ ಇದ್ದು ಬಂದಾಗ ನನಗೆ ಯಾವ ರೀತಿ ಟ್ರೀಟ್ ಮಾಡಿದ್ರು ಅಂತ ಕೇಳಿದ್ರೆ ನಾನು ಮಠನೇ ಮಾಡ್ತಿದ್ದೆ, ಅದೇ ನನಗೆ ಅದೇ ಆಶ್ರಮ ಆಗಿಬಿಟ್ಟಿತ್ತು ನೋಡಿ. ಅಷ್ಟರ ಮಟ್ಟಿಗೆ ನನ್ನನ್ನು ಪ್ರೀತಿ ತಂದು ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಟ್ಟು ಅವರು ಕಳಿಸಿದ್ದಾರೆ. ಅದಕ್ಕೆ ಇವತ್ತು ದಿವಸ ನಮ್ಮ ಡಾಕ್ಟರ್ ಸತೀಶ್ ಕುಂಬಾಳೆ ಡಾಕ್ಟರು ಬಹಳ ಇವತ್ತು ರೋಗಿಗಳ ಸೇವೆಯನ್ನು ಮಾಡ್ತಾ ಕಾಯಕವನ್ನು ಮಾಡ್ತಾ ಇವತ್ತಿನ ಸಂದರ್ಭದಲ್ಲಿ ಅನೇಕ ಎಷ್ಟು ಸಾವಿರಾರು ಇವತ್ತು ರೋಗಿಗಳಿಗೆ ಅವರು ತಮ್ಮ ಒಂದು ಯೋಗದಿಂದಾನೇ ಇವತ್ತು ರೋಗ ಮುಕ್ತರನ್ನಾಗಿ ಮಾಡಿದ್ದಾರೆ. ಬಹಳಷ್ಟು ಸಂತೋಷ. ಇನ್ನೊಂದು ಏನು ಖುಷಿ ಹೇಳಬೇಕಂದ್ರೆ ನಮ್ಮ ಅಜ್ಜವ್ರು ಲಿಂಗೈಕ್ಯರಾಗಿ ಸುಮಾರು 14 ವರ್ಷ, ನಾನು ಸುಮಾರು 14-15 ಸೆಕ್ಟರ್ಗೆ ಪ್ರತಿ ವರ್ಷ ಅವ್ರ ಹೆಸರಿನ ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ವೈದ್ಯ ನಿರಂಜನ ಅಂತಕ್ಕಂಥದ್ದನ್ನು. ಸುಮಾರು 14-15 ಜನರಿಗೆ ಕೊಟ್ಟಿದ್ರು ಕೂಡ ಅವಾಗ ನನಗೆ ಅಷ್ಟು ಖುಷಿಯಾಗಿರ್ತಿರೋ ಗೊತ್ತಿಲ್ಲ. ಆದರೆ ಕುಂಬಾಳೆ ಡಾಕ್ಟರ್ ಕೊಟ್ಟು ನಾನು ಅಲ್ಲಿ ನ್ಯಾಚುರೋಪತಿ ಹೋದ ಮೇಲೆ ಗೊತ್ತಾಯ್ತು ಈ ವರ್ಷ ಸಾರ್ಥಕ ಆಗಿದೆ ಅಂತ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ. ಅದು ಕೂಡ ನನಗೆ ಭಾಳ ಖುಷಿ ಅನ್ನಿಸ್ತು. ಇವರೆಲ್ಲ ಹೇಳ್ತಾ ಇದ್ರು ಇಲ್ಲಿ ಬಂದಿರ್ತಕ್ಕಂಥವ್ರು ಆಚಾರ್ಯ ಅವ್ರಿಗೆ ಯಾವಾಗ ರೆಸ್ಟು ಅನ್ನೋದೇ ಇಲ್ಲ, ವಿಶ್ರಾಂತಿ ಅನ್ನೋದೇ ಇಲ್ಲ. ಬಸ್ಸಿಂದ ಇಳಿದ್ರಂದ್ರೆ ಒಂದು ಕ್ಲಾಸು, ಬಸ್ಸಿಂದ ಏರಿದ್ರಂದ್ರೆ ಒಂದು ಕ್ಲಾಸು, ಆಸ್ಪತ್ರೆಗೆ ಹೋದ್ರೆ ಒಂದು ಕ್ಲಾಸು, ಮನೆಗೆ ಹೋದರೆ ಒಂದು ಕ್ಲಾಸು, ಎಲ್ಲಿ ಹೋದ್ರೂ ಕೂಡ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾನೆ ಇರ್ಬೋದು. ಅವರು ವಿಶ್ರಾಂತಿ ಅನ್ನೋದೇ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಆ ರೀತಿಯಾಗಿ ಅವರು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಇಂತಹ ಗುರುಕುಲ ಐತೆ, ನಿಮಗೆ ಮಕ್ಕಳಿಗೆ ನಾವು ಏನಾದರೂ ಸಹಾಯ ಸಹಕಾರ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಇಷ್ಟು ಹೊರಗೆ ಕಟ್ಕೊಂಡು ಬಂದಿದ್ದಾರಪ್ಪ ಅಂತ ಕೇಳಿದ್ರೆ ಭಾಳ ಖುಷಿ ಆಯಿತು. ಮೊನ್ನೆ ಒಂದು ಟೀಮ್ ಕಳಿಸ್ಕೊಟ್ಟಿದ್ರು, ನಮ್ಮ ಕೋಟ್ನಿ ಸರ್ ಅವರ ಒಂದು ಟೀಮ್. ಎಷ್ಟು ಅದ್ಭುತ ಅಂತ ಕೇಳಿದ್ರೆ ಭಾಳ ಅವರೆಲ್ಲ 60-70 ವರ್ಷದ ಆಸೆ ಇರ್ತಕ್ಕಂಥವರೆಲ್ಲ ದೊಡ್ಡವರಿದ್ದರು. ಅವರೆಲ್ಲ ಬಂದು ಏನೆಲ್ಲ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದಿದ್ರು. ಇದೆಲ್ಲ ನೋಡಿ ಅಂದರೆ ಮೊದಲು ಇದು ಕಲರ್ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳಿ ಆಗಲೇ ಒಂದು 4 ದಿವಸದಲ್ಲಿ ಸುಮಾರು 1,60,000 ರೂಪಾಯಿ ಬಣ್ಣ ಮತ್ತು ಅದರ ಜೊತೆಗೆ 5 ಜನ ಲೇಬರ್ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ಇದನ್ನೆಲ್ಲ ಕಲರ್ಫುಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥವ್ರೆಲ್ಲರೂ ಕೂಡ ಯಾರು ಅಲ್ರಿ ಸರ್ ನಿಮ್ಗೆ ಯಾರು ಹೇಳಿದ್ರು, ನೀವು ಹೆಂಗೆ ಇದು ಬಂದ್ರಿ ಅಂದರೆ ನಮ್ಮ ಸತೀಶ್ ಡಾಕ್ಟರ್ ಹೇಳಿದ್ರೆ ಮುಗಿದ್ರಿ, ನೀವೇನು ಕೇಳ್ಬೇಡ್ರಿ ಸರ್ ನಾವು ಮಾಡ್ತೀವಿ, ಏನು ಬೇಕು ಅಷ್ಟೇ ಹೇಳಿರಿ ಅಂತ ಅಂದರು. ಅಲ್ಲ ನಮ್ದು ಏನು ಗೊತ್ತಿಲ್ಲ, ನೀವು ಹೆಂಗೆ ಇಲ್ಲಿ ಬಂದಿರ ಅಂತ ಕೇಳಿದ್ರೆ ಅವ್ರು ಹೇಳ್ಯಾರಿಲ್ಲ, ಅವರೇ ನಮಗೆ ಇವತ್ತಿನ ದಿವಸ ಆಧಾರ ಅವ್ರು ಹೇಳ್ಯಾರ ಮುಗಿದು ನಾವು ಮಾಡ್ತೀವಿ ಅಂತ ಇದ್ರು ಅಂತ ಕೇಳಿದ್ರೆ ಡಾಕ್ಟರ್ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಅವರ ಒಂದು ಆರೋಗ್ಯ ಆಯುಷ್ಯ ಭಗವಂತನನ್ನು ಕೂಡ ಹೆಚ್ಚು ಕರುಣಿಸಲಿ, ಅವ್ರು ಚೆನ್ನಾಗಿರ್ತಾರೆ, ನಾವೆಲ್ಲ ಚೆನ್ನಾಗಿರ್ತೇವೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾರು ಒಬ್ಬರ ಬಗ್ಗೆ ಹೇಳಿ ಇಬ್ಬರ ಬಗ್ಗೆ ಹೇಳಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ಇದು ಅಲಭ್ಯ ಲಾಭ ಅಂತ ಕರೀತಾ ಇದ್ದಾರೆ. ಡಬಲ್ ಧಮಾಕ ಅಂತಾರೆ. ಡಬಲ್ ಧಮಾಕ ಅಂದರೆ ಇವತ್ತಿನ
ದಿವಸ ನಮಗೆ ಆಶ್ರಯನೂ ಆತು, ಇವತ್ತು ಸಹ ಅನುಭವನೂ ಸಿಕ್ತು ನಮಗೆ. ಅಂಥ ನಿಟ್ಟಿನೊಳಗೆ ಇವತ್ತು ಎಲ್ಲರೂ ಕೂಡ ಬಹಳ ಸುಂದರವಾಗಿ ಮಾತನಾಡಿ ಮಕ್ಕಳಿಗೆರಡು ನಿತ್ಯ ಪಾಠಗಳನ್ನು ಹೇಳಿದ್ದಾರೆ. ಮಕ್ಕಳು ಹ್ಯಾಂಗೆ ಇರಬೇಕಂತ ಒಂದಿಷ್ಟು ಜ್ಞಾನಾರ್ಜನೆಗೆ ಬೇಕಾಗ್ತಕ್ಕಂಥ ಅನುಕೂಲತೆ ಮಾತುಗಳನ್ನು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಹಾಗೆಯೇ ನಮ್ಮ ಹೊಸದ ಮೇಡಮ್ ಅವರು ತುಂಬ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದ್ರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇಂಥ ಒಂದು ಗುರುಕುಲ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲ ಬಂದು ನಮಗೆ ಒಂದಿಷ್ಟು ಧೈರ್ಯವನ್ನು ತಂದಿದ್ದೀರಿ, ಆತ್ಮಸ್ಥೈರ್ಯವನ್ನು ತಂದಿದ್ದೀರಿ. ಎಲ್ಲರಿಗೂ ಕೂಡ ಆ ಭಗವಂತನ ಕರುಣೆ, ಬಸವಾದೀಶ್ವರನ ಆಶೀರ್ವಾದ ಸದಾಕಾಲ ನಿರಂತರವಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ವಿಶೇಷವಾಗಿ ತಾವೆಲ್ಲರೂ ಕೂಡ ಇಂಥ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು. ದೇವರು ಭಗವಂತ ಎಲ್ಲರಿಗೂ ಕೊಟ್ಟಿರ್ತಾನೆ, ಭಗವಂತ ಮನಸ್ಸು ಕೊಟ್ಟಿರಂಗಿಲ್ಲ ಅಂತ ಹೇಳ್ಕೊಂಡು ಹೇಳಿ, ಅದಕ್ಕೆ ಮನಸ್ಸು ಬೇಕಾಗ್ತಾ ಇದೆ. ಅಂಥ ಮನಸ್ಸನ್ನು ಇಟ್ಕೊಂಡು ಇಷ್ಟು ದೂರ ಬಂದು ತಾವೆಲ್ಲ ಸಹಾಯ ಸಹಕಾರವನ್ನು ನೀಡಲಿಕ್ಕೆ ಆಗಮಿಸಿದ್ವಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಇಂಥ ಒಂದು ಗುರುಕುಲ ಶಿಕ್ಷಣ ಸಂಸ್ಥೆ ಇಂಥ ಎಲ್ಲ ದಾನಿಗಳಿಂದ ಇನ್ನೂ ಕೂಡ ನಮ್ಮ ಮಕ್ಕಳು ಉತ್ತರೋತ್ತರವಾಗಿ ಬೆಳೆಯಲಿ, ಜ್ಞಾನಾರ್ಜನೆಯನ್ನು ಮಾಡಿ ಅವರೆಲ್ಲರೂ ಕೂಡ ಹೊರಹೊಮ್ಮಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸಿ, ಮತ್ತೊಮ್ಮೆ ಇವತ್ತು ನಮ್ಮ ಗುರುಕುಲ ಸಂಸ್ಥೆ ಅಲ್ಲ, ಇದು ನಿಮ್ಮದೇ ಗುರುಕುಲ ಶಿಕ್ಷಣ ಸಂಸ್ಥೆ. ತಾವು ಎನಿ ಟೈಮ್ ಯಾವಾಗಲೂ ಕೂಡ ಬರ್ತಾ ಇದ್ದೀವಿ, ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ತಿಳಿಸಿ, ನಿಮಗೆಲ್ಲ